ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹಳದಿ ಶಾಸ್ತ್ರ ಇತ್ತು, ಹಾಗಾಗಿ ಮನೆಯಿಂದ ನಾನು ರೆಡಿಯಾಗಿ ಹೋಗ್ತಿದ್ದೆ. ನೈಟೇ ನಾನು ಮೆಹಂದಿ ಎಲ್ಲ ಹಾಕ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ನಮ್ಮ ಮನೆ ಸ್ವಲ್ಪ ಸಪ್ರೇಟ್ ಹೊರಗಡೆ ಇರೋದ್ರಿಂದ ಅವ್ರ ಮನೆಗೆ ಊರೊಳಗಡೆ ಹೋಗಬೇಕು, ಹಾಗಾಗಿ ಗದ್ದೆ ಬೆಲೆ ನಡ್ಕೊಂಡು ಅವ್ರ ಮನೆ ಹತ್ರ ಹೋದ್ವಿ. ಅಲ್ಲಿ ಆಲ್ರೆಡಿ ಚಪ್ಪರ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಅಡುಗೆ ಎಲ್ಲ ಹೇಗೆ ಮಾಡ್ತಿದ್ರು, ಬೆಳಿಗ್ಗೆ ಏನು ತಿಂಡಿ ಅಂತೆಲ್ಲ ನೋಡ್ತಾ ಇದ್ದೆ ನಾನು. ಹಾಗೆ ಅಡುಗೆ ಮಾಡೋ ಕಡೆ 2 ಜನ ಗಂಡಸರು ಬಂದಿದ್ದರು. ಇವ್ರ ಹೆಸರು ಉಮ್ಮಿ ಅಣ್ಣ ಅಂತ ಹೇಳಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಷ್ಟು ಜನ ಹೊಗಳುತ್ತಾರೆ ಅಂದರೆ ನನಗಂತೂ ತುಂಬ ಖುಷಿ ಆಯ್ತು. ಇವರು ನೋಡಿರಲಿಲ್ಲ ನಾನು, ಹಾಗಾಗಿ ಇವ್ರನ್ನ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡಿಕೊಂಡೆ. ಬೆಳಗ್ಗೆಗೆ ಪಲಾವ್ ಮಾಡಿದ್ದಾರೆ, ಕಾಯಿ ಚಟ್ನಿ, ಹಾಗೆ ಕೇಸರಿ ಬಾತ್ ಮಾಡಿದರು. ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತು, ಅನ್ನ ಸಾಂಬಾರು ಮಾಡಿದರು. ಹಾಗೆ ಹುಡುಗಿಗೆ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ನಮ್ಮದೆಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳಾಯಿತು. ತುಂಬ ಚೆನ್ನಾಗಿತ್ತು, ಏಕೆಂದರೆ ಫಸ್ಟು ಈವೆಂಟ್ ಮನೇಲಿ ಆಗಿದ್ದು ಫಂಕ್ಷನ್. ಹಾಗೆ ಅವ್ರ ಅಕ್ಕ ತಂಗಿಯರೆಲ್ಲ ಒಂದು ವಿಡಿಯೋ ತಗೊಂಡು ಚೆನ್ನಾಗಿತ್ತು. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಇವರೆಲ್ಲ ಪಟೇಲ್ರ ಮನೆಯವರು ಮೊಮ್ಮಕ್ಕಳು, ಮದುವೆಯಿದ್ದಾರಲ್ಲ ಅವರು ಅಜ್ಜಿ, ಅವರೆಲ್ಲ ಏನು ಮೊಮ್ಮಕ್ಕಳು. ಹಾಗೆ ಏನು ಹಳದಿ ಹಚ್ಚೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದರು. ಹಾಗೆ ನಾನು ಹಚ್ಚಿದ್ದೀನಿ. ಅಷ್ಟೆಲ್ಲ ತುಂಬ ಜನ ಎಲ್ಲ ಹಳದಿ ಸ್ಯಾರಿ, ಹಳದಿ ಡ್ರೆಸ್, ಅದು ಇದು ಅಂತೆಲ್ಲ ಹೇಳಿದರು. ಕೆಲವೊಬ್ಬರು ಆಗಲಿಲ್ಲ ಉಡೋದಕ್ಕೆ ಅಂತ ಹೇಳಿ ಕೊನೆಗೆ ನಾವು ಸ್ವಲ್ಪ ಜನ ಮಾತ್ರ ಹಳದಿ ಡ್ರೆಸ್ಗಳು, ಸ್ಯಾರಿಗಳು ಹಾಕ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಫಂಕ್ಷನ್. ಇದಕ್ಕೆ ಅಂತ ಪ್ರಿಪ್ರೇಷನ್ ನಾವೆಲ್ಲ ಒಂದು ತಿಂಗಳಿಂದನೂ ಮಾಡ್ಕೊಂಡಿದ್ವಿ. ಏಕೆಂದರೆ ಮದುವೆ ಹುಡುಗಿ ಹೆಸರು ಶಾವಿ ಅಂತ. ಇವಳು ಮದುವೆಗೆ ಅದು ನಮ್ಮ ಫ್ಯಾಮಿಲಿ ಸ್ವಲ್ಪ ತುಂಬ ಟೈಮ್ ಆಗಿತ್ತು, ಒಂದು ಫಂಕ್ಷನ್ ಏನೂ ಆಗಿರಲಿಲ್ಲ. ಹಾಗಾಗಿ ಇದೆ ಫಸ್ಟಾಗಿ ನಾವಂತೂ ಪ್ರಿಪ್ರೇಷನ್ಗಳು ಒಂದು ತಿಂಗಳಿಂದ ಮಾಡಿಕೊಂಡು ಕೊನೆಗೆ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಯಾವುದೇ ಸಿಕ್ಕುತ್ತೆ ಅದನ್ನು ಹಾಕ್ಕೊಂಡು ಫಂಕ್ಷನ್ಗಳನ್ನ ಮುಗಿಸ್ತಾ ಇದ್ದೀವಿ. ತುಂಬ ಖುಷಿಯಾಯಿತು ನಮಗೆ. ನಮ್ಮ ಶಾವಿಂದು ಮದುವೆ ಫಿಕ್ಸ್ ಆಗಿದ್ದಾಗಲಿ ಅಥವಾ ಒಂದು ಫಂಕ್ಷನಿಗೆ ಮಾಡ್ತಾ ಇರೋದಾಗಲಿ ತುಂಬ ಚೆನ್ನಾಗಿತ್ತು. ಅವಳು ಅಷ್ಟೇ ತುಂಬ ಖುಷಿಯಾಗಿತ್ತು. ಮಗು ಬಿಟ್ಟೋಗ್ತಾಳಲ್ಲ ಅನ್ನೋದೇ ತುಂಬ ಬೇಜಾರು. ಏಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ. ಒಂದು 5 ಇಯರ್ ಅಷ್ಟೇ ಅವಳು ನನ್ನ ಜೊತೆ ಇದ್ದಿದ್ದು. ಬಿಟ್ಟೋಗ್ತಾಳಲ್ಲ ಅನ್ನೋದೊಂದು ಬೇಜಾರಾದ್ರೂ ಫಂಕ್ಷನ್ ಸ್ಟಾರ್ಟಿಂಗಲ್ಲ ಎಲ್ಲರೂ ಸ್ವಲ್ಪ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಜನ ಬಂದಿದ್ದರು. ಇದು ಆದಮೇಲೆ ನೆಕ್ಸ್ಟು ಹಸೆ ಶಾಸ್ತ್ರ ಇದೆ. ಮನೇಲಿ ಧೂಳಸೆ ಅಂತ ಮಾಡ್ತಾರಲ್ಲ, ಆ ಧೂಳಸೆ ಒಂದು ಶಾಸ್ತ್ರ ಇದೆ. ಫಸ್ಟು ಹಳದಿ ಶಾಸ್ತ್ರ ಮುಗಿಸೋಣ ಅಂತೇಳಿ ಫಸ್ಟ್ ಮುಗಿಸ್ತಾಯಿದ್ರು. ಮೆಹಂದಿ ಶಾಸ್ತ್ರ ಎಲ್ಲ ನೆನ್ನೆನೇ ಆಗಿತ್ತು. ಮತ್ತು ಕೆಲವರು ಮೆಹಂದಿ ಹಾಕ್ಕೊಂಡಿರಲಿಲ್ಲ, ಕೆಲವರು ಹಾಕ್ಕೊಳ್ಳೋರು ಇನ್ನೂ ಟೈಮ್ ಇದೆ ಅಂತ ಹಾಕ್ಕೊಳ್ತಾನೆ ಇದ್ದರು. ನಾನು ಮಾತ್ರ ಮೆಹಂದಿ ಮಾತ್ರ ಹಾಕ್ಕೊಂಬಿಟ್ಟಿದ್ದೆ ಎಲ್ಲರಿಗಿಂತ ಫಸ್ಟಾಗಿ. ಹಾಗೆ ಗಂಡಸ್ರನ್ನೂ ಬಿಡಲಿಲ್ಲ, ಹೆಂಗಸ್ರು ಮಾತ್ರ ಯಾಕೆ ಹಚ್ಚುತ್ತೀರಾ ಅಂತೇಳಿ ಗಂಡಸ್ರನ್ನೂ ಹಚ್ಚಿಸಿ ಅವ್ರ ಪಾಪ ಹಚ್ಚಿ ಫೋಟೋಸ್ ಎಲ್ಲ ನಿಂತ್ಕೊಂಡ್ರು. ಅವ್ರಿಗೂ ಸ್ವಲ್ಪ ಖುಷಿ ಆಗ್ತಿತ್ತು, ಏಕೆಂದರೆ ಇದೆಲ್ಲ ಫಸ್ಟ್ ಫಂಕ್ಷನ್ಗಳಲ್ಲಿ ಮಾಡಿದ್ದು. ಹಾಗೆ ನಮ್ಮ ಚಿಕ್ಕ ಮಾವ, ನಮ್ಮ ಭಾವ, ನನ್ನ ಮನೆಯವರು, ಹಾಗೆ ಅವ್ರ ತಮ್ಮ ಒಬ್ಬರು, ಹಾಗೆ ಇದು ಹುಡುಗಿ ತಂಗಿ, ಇವಳ ಹೆಸರು ಲಾಸ್ಯ ಅಂತ ಹೇಳಿ. ಆಮೇಲೆ ತುಂಬ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಐಸ್ ಕ್ಯಾಂಡಿಯವರು ಬಂದಿದ್ದರು. ತುಂಬ ಜನ ಐಸ್ ಕ್ಯಾಂಡಿ, ಐಸ್ ಕ್ರೀಮು ಎಲ್ಲ ತೊಗೊಂಡು ಬಿಸಿಲಿ ಪಾಪ ನೋಡಿ ಎಷ್ಟು ಖುಷಿಯಿಂದ ತಿಂತಾಯಿದ್ದಾರೆ ಅಂತ, ತಣ್ಣಗಾಗುತ್ತೆ ಅಂತ. ನಾನು ವೀಡಿಯೋ ಮಾಡ್ಕೋಬೇಕಾದ್ರೆ ನನಗೆ ಸ್ವಲ್ಪ ಮುಜುಗರ ಅನಿಸೋದು, ಯಾರೂ ಮಾಡ್ತಿರಲಿಲ್ಲ, ನಾನೊಬ್ಬಳು ಮಾಡ್ಕೋತಿದ್ದೆ ಅಂತ. ಇಲ್ಲಿ ಇದೆಲ್ಲ ಒಂದು ಮೆಮೊರೀಸ್ ಎಲ್ಲ ಅಂತ ಹೇಳಿ ಮಾಡ್ಕೊಳ್ತಿದ್ವಿ. ಕೊನೆಗೆ ಹುಡುಗಿಗೆ ಅರಿಶಿನ ನೀರು ಹಾಕೋದಕ್ಕೆಲ್ಲ ಬನ್ನಿ ಅಂತ ಹೇಳಿ ನಿಲ್ಲಿಸಿದ್ರು. ಸ್ವಲ್ಪ ಎಲ್ಲರೂ ಕುಳ್ಳ ನಾನು ಮತ್ತು ನಮ್ಮ ಆರ್ಗಿತಿ ಅಕ್ಕ ಒಬ್ಬರು ಮಾತ್ರ ಸ್ವಲ್ಪ ಹೈಟ್ ಇದ್ದೀವಿ. ವಿಡಿಯೋ ಮಾಡೋದು ಬೇಕಾದರೆ ಸ್ವಲ್ಪ ತುಂಬ ಸೌಂಡ್ ಇದೆ, ಬೇಜಾರು ಮಾಡ್ಕೊಬೇಡಿ ಯಾರೂ. ವೀಡಿಯೋ ನೋಡಬೇಕಾದ್ರೆ ಮಾತಕ್ಕಿಂತ ತುಂಬ ಸೌಂಡೇ ಕೇಳಿಸಿದೆ ಅಂತ ಹೇಳಿ ನಾನು ಅಲ್ಲಿಗೆ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಸೈಡಿಗೆ ಬಂದು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಯಾರೂ ತಪ್ಪು ತಿಳ್ಕೊಬೇಡಿ. ವೀಡಿಯೋಗಳನ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಅವಳಿಗೆ ಅರಿಶಿನ ನೀರು ಸ್ವಲ್ಪ ತುಂಬ ಜನ ಹಾಕಿದ್ವಿ, ಆದರೆ ನನ್ನ ವೀಡಿಯೋಸ್ಗಳು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಅವರೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಕೊನೆಗೆ ನಾವು ಹಾಕೋದು ಅಲ್ಲದೆ ಅವರ ಅತ್ತೆಯರು, ಅವ್ರ ಅಕ್ಕ ತಂಗಿರು ಅವರೆಲ್ಲರ ಜೊತೆನೂ ಹಾಕ್ಸಿದ್ರು. ಹುಡುಗಿಗೆ ಸ್ವಲ್ಪ ಬಿಸಿನೀರೇ ಆಗಿದ್ರೂ ಪಾಪ ಅವಳಿಗೆ ಆಗ್ತಾ ಇರಲಿಲ್ಲ, ಚಳಿ ಆಗ್ತಾಯಿದೆ ಅದಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ಲು. ತುಂಬ ಚೆನ್ನಾಗಿತ್ತು. 1 ಟೈಮೆಲ್ಲ 3 ಟೈಮ್ ಹಾಕಬೇಕು ಅಂತ ಹೇಳಿ 3 ಟೈಮ್ ಹಾಕ್ಸಿದ್ರು. ಕೊನೆಗೆ ಲಾಸ್ಟಿಗೆ ಆರತಿ ಎಲ್ಲ ಮಾಡಿ ಅವಳನ್ನು ಕಳಿಸ್ಕೊಟ್ಟು ಮತ್ತು ಹಸೆಗೆಲ್ಲ ರೆಡಿ ಆಗಬೇಕಲ್ಲ, ತುಂಬ ಟೈಮ್ ಆಗೋಗಿತ್ತು ಇದಕ್ಕೆ ಅಂತಲೇ. ಆಮೇಲೆ ಗಂಡಸ್ರೂ ಪಾಪ ಅವ್ರೂ ಕರೆಸಿ ನೀವು ಬನ್ನಿ, ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ವಿ. ತುಂಬ ಚೆನ್ನಾಗಿದೆ. ಪಾಪ ಅವ್ರಿಗೂ ಬೇಜಾರಾಗಬಾರ್ದಲ್ವ, ಬರೀ ಲೇಡೀಸೇ ಎಲ್ಲದಕ್ಕೂ ಭಾಗಿಯಾಗ್ತಾರೆ ಅಂತ. ನಮ್ಮ ಮನೆಯವರಂತೂ ಪಾಪ ತುಂಬ ಕೆಲಸ ಓಡಾಟದ್ರಲ್ಲೇ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ, ಅದರಲ್ಲೇ ಮೇಂಟೈನ್ ಮಾಡಿದರು. ಮತ್ತು ಹಸೆಗೆ ಡ್ರೆಸ್ ಚೇಂಜ್ ಮಾಡಬೇಕಲ್ಲ ಅಂತ. ನಮ್ಮ ಭಾವದಿರು ಅಷ್ಟೇ, 2 ಭಾವದಿರು ಮತ್ತು ನಮ್ಮ ಮನೆಯವರು 3 ಜನ ಅಷ್ಟೇ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ ಅವರು ರೆಡಿಯಾಗಿರಲಿಲ್ಲ. ಕೊನೆಗೆ ರೆಡಿಯಾಗಿ ಬರೋದಕ್ಕೆ ಹೋದರು. ನಮ್ಮದು ಹಂಗೆ ಚಿಕ್ಕದಾಗಿ ಒಂದು ಡ್ಯಾನ್ಸ್ ಮಾಡಿಸಿದ್ರು. ವಿಡಿಯೋ ಮಾಡೋಕ್ಕೆ ಬೇರೆಯವ್ರಿಗೆ ಕೊಟ್ಟಿದೆ, ಬಟ್ ಹುಡುಗಿನೇ ಕಾಣಿಸ್ತಾ ಇರಲಿಲ್ಲ, ಆ ಥರ ವಿಡಿಯೋ ಮಾಡಿದರು. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಯಾವ ಫಂಕ್ಷನ್ ಯಾವ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.